ಹಾಯ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಲಿಖಿತ ರೆಡ್ಡಿ ಯೂಟ್ಯೂಬ್ ಚಾನಲ್. ಹಾಗೆ ಇವತ್ತಿನ ಲಾಗ್ ಬಂದು ಇದು ಲಾಸ್ಟ್ ಶನಿವಾರ ಅಲ್ವಾ, ಶ್ರಾವಣ ಶನಿವಾರದ್ದು. ಸೊ ಇವತ್ತು ನಮ್ಮ ಮನೇಲಿ ಪೂಜೆ. ಸೊ ಯಾವ್ಯಾವ ಥರ ಮಾಡ್ತಾರೆ, ಏನೇನು ಅಡುಗೆ ಮಾಡ್ತಾರೆ ಅಂತ ಹಾಗೆ ತೋರಿಸ್ತೀನಿ. ಬನ್ನಿ ಕಂಟಿನ್ಯೂ ಮಾಡ್ತೀನಿ ಲಾಗು. ಈಗ ಸ್ವಲ್ಪ ವಾಕಿಂಗ್ ಹೋಗಬೇಕು, ಹೋಗಿ ಬರೋಣ. ಆದರೆ ಬೆಂಗಳೂರು ವೆದರ್ ಮಾತ್ರ ಸಿಕ್ಕಾಪಟ್ಟೆ ಕೋಲ್ಡ್ ಆಗಿದೆ. ನಾನು ವಾಯ್ಸ್ ಏನಾದರೂ ಕರೆಕ್ಟಾಗಿ ಕೇಳಿಸ್ತಾ ಅಂದರೆ ದಯವಿಟ್ಟು ಕ್ಷಮಿಸಿ. ಕೋಲ್ಡ್ ತುಂಬ ಆಗಿದೆ. ಸೊ ಲೆಟ್ಸ್ ಸ್ಟಾರ್ಟ್. ಪಾನಿಪುರಿ ತಿಂದ್ಕೊಂಡು ಈಗ ಬಂದ್ವಿ. ಈಗ ಕಾಳು ಹುಳಿ ಸಾರು ಹೇಗೆ ಮಾಡೋದು, ಕಳೆಕಾಳು ಹುಳಿ ಹೇಗೆ ಮಾಡೋದು ಅಂತ ತೋರ್ಸೋಕೆ ಬಂದೀನಿ. ಆಲ್ರೆಡಿ ನಾನು ಕಳೆಕಾಳು ಬೆಳಗ್ಗೆನೇ ನೆನೆಸಿದ್ದೆ. ನೆನೆಸಿರೋದಕ್ಕೆ ಏನೇನು ಹಾಕಿದ್ದೀನಿ ಅಂದರೆ ಒಂದು ಆಲೂಗಡ್ಡೆ, ಒಂದು ಟೊಮೆಟೊ, ಒಂದು ಕಪ್ಪಷ್ಟು ಬೀನ್ಸ್ ಹಾಕಿ 2 ವಿಜಿಲ್ ಕೂಗಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಆಯಿತಾ, ಫಸ್ಟ್ ನಾನು ಕೂಗಿಸ್ಕೊಂಡಿದ್ದೀನಿ. ಈಗ ಏನೇನು ಬೇಕು ಮಸಾಲಾಗೆ ಅಂದರೆ ಒಂದು ದಪ್ಪದಾದ ಈರುಳ್ಳಿ, ಒಂದು ಅರ್ಧ ಬೆಳ್ಳುಳ್ಳಿ, ಒಂದು ಟೊಮೆಟೊ, ಹಾಗೆ ಒಂದು ಕಪ್ಪಷ್ಟು ಕೊಬ್ಬರಿ. ಇದನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ನಾನು 2 ಟೇಬಲ್ ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ. ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಮಾಡ್ಕೊತೀನಿ ಫಸ್ಟು, ಒಂಚೂರು ಮೆರೂನ್ ಬರೋವರೆಗೂ. ಅದಾದಮೇಲೆ ಟೊಮೆಟೊ ಹಾಕ್ಕೊತೀನಿ, ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ. ಹಾಗೆ ಟೊಮೆಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆದಮೇಲೆ ಇವಾಗ ಕಾಳು ಬೇಯಿಸಿರ್ತೀವಲ್ಲ, ಬೇರೆ ಕಾಳನ್ನ ಎತ್ತಿ ಹಾಕ್ಕೊಬೇಕು. ಗ್ಯಾಸ್ ಆಫ್ ಮಾಡಿ ನೋಡ್ಬೋದು ನೀವು. ಹಾಗೆ ಕೊಬ್ಬರಿ ಹಾಕ್ಕೊಂಡು ಈಗ ಮಿಕ್ಸಿ ಜಾರ್ಗೆ 1 ಟೇಬಲ್ ಸ್ಪೂನ್ ಖಾರದ ಪುಡಿ, ಹಾಗೆ ಸಾಂಬಾರು ಪುಡಿ 2 ಟೇಬಲ್ ಸ್ಪೂನ್ ನಾವು ಸಪ್ರೇಟ್ ಮಾಡಿಸಿರೋದು. ಆಮೇಲೆ ಒಂಚೂರು ಹುಣ್ಸೆಹಣ್ಣು ಹಾಕಿದ್ದೀನಿ. ಅದಾದಮೇಲೆ ರುಬ್ಬಿದಾದ್ಮೇಲೆ ಸಾಂಬಾರನ್ನ ಅದಕ್ಕೆ ಮಸಾಲ ಎಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಆ ಮಸಾಲೆ ಎಲ್ಲ ತೊಳ್ಕೊಳ್ಳಿ ಮಿಕ್ಸಿ ಜಾರಲ್ಲಿರೋದನ್ನ. ಹಾಗೆ ಒಗ್ಗರಣೆಗೆ ಒಂಚೂರು ಕರ್ಬೇವಿನ ಸೊಪ್ಪು, ಒಂದು ಈರುಳ್ಳಿ, ಸಾಸಿವೆ ಹಾಕಿ ಒಗ್ಗರಣೆ ಹಾಕಿ ಸಾರು ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ. ಹಾಗೆ ಬೋಂಡ ಬೇಕಲ್ವಾ, ನಾವು ಏನು ಬೋಂಡ ಮಾಡ್ತಾ ಇರೋಂದರೆ ಆಲೂಗಡ್ಡೆ ಬೋಂಡ. ಆಲ್ರೆಡಿ ನಾವು ಜಲ್ದಿ ಇಟ್ಕೊತಾ ಇದ್ದೀವಿ. ಅದಕ್ಕೆ ಮಾಡಿಕೊಂಡ್ರೆ ಸಾಕು ಫ್ರೆಂಡ್ಸ್, ಬೋಂಡಕ್ಕೆ ಚೆನ್ನಾಗಿರುತ್ತೆ. ಉಪ್ಪು ಖಾರ ಎಲ್ಲ ನಿಮಗೆ ಬೇಕಂದರೆ ಹಾಕ್ಕೊಬೋದು. ನೋಡ್ಬೋದು ಯಾವ ಥರ ಬಂದಿದೆ ಸಾಫ್ಟಾಗಿ. ಹಾಗೆ ನಾವು ಇದು ತುರ್ಬೋದು ಬರುತ್ತಲ್ವಾ, ತುರ್ಬೋದಲ್ಲಿ ನಾವು ಈ ಥರ ಕಟ್ ಮಾಡ್ಕೊಂಡಿರೋದು ಚಿಕ್ಕ ಚಿಕ್ಕ ಸ್ಲೈಸ್ ಆಗಿ ತುಂಬ ಚೆನ್ನಾಗಿ ಬಂದಿತ್ತು. ಖಾರಗೆ ಈ ಚಳಿಗೆ ಚೆನ್ನಾಗಿರುತ್ತೆ. ಹಾಗೆ ಬಿಳಿ ನಾಮ ರೆಡಿ ಮಾಡ್ತಾಯಿದ್ದೀವಿ. ನಾವು ನಾಮ ಹಾಕೋದು ನಮ್ಮ ಮನೆ ದೇವ್ರು ಬಂದು, ಮಮ್ಮಿಯವ್ರ ಮನೆ ದೇವ್ರು ಬಂದು ತಿಮ್ಮರಾಯ ಸ್ವಾಮಿ. ಸೊ ಇವಾಗ ಊಟ ಮಾಡಿರ್ತೀವಲ್ಲ ಅದಕ್ಕೆಲ್ಲ ಹಾಕೋದು. ಇವಾಗ ಎಡೆಗಾಗಲಿ, ದೇವ್ರ ಫೋಟೋಕ್ಕಾಗಲಿ, ಇಲ್ಲಾಂದರೆ ಅಡುಗೆ ಮಾಡಿರ್ತೀವಲ್ಲ ಪಾತ್ರೆ, ಆ ಪಾತ್ರೆ ಕೂಡ ನಾವು ನಾಮಗಳು ಹಾಕ್ತೀವಿ. ನೀವೇ ನೋಡ್ತಾ ಇರ್ಬೋದು. ಕೆಂಪು ನಾಮ, ಬಿಳಿ ನಾಮ ಅಂತ ಕರೀತಾರೆ. ನೀವೆಲ್ಲ ಹೇಗೆ ಆಚರಿಸ್ತೀರ ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ. ಇವರು ನಮ್ಮ ಅಜ್ಜಿ, ನಮ್ಮ ತಾತ, ನಮ್ಮ ಡ್ಯಾಡಿಯವ್ರ ಮಮ್ಮಿ, ಅಪ್ಪ. ನೋಡ್ಬೋದು ಮನೆಗೆ ಮಾಡಿರೋ ಡಿಶಸ್ನೆಲ್ಲ ಹಾಕಿದ್ದೀವಿ. ಪಾಯಸ, ಹಪ್ಳ, ಬೋಂಡ, ಅನ್ನ, ಸಾಂಬಾರು ಎಲ್ಲ ಮಾಡಿದ್ದೀವಿ. ಹಾಗೆ ಪಲ್ಯನೂ ಮಾಡಿದ್ದೀವಿ, ಬೀನ್ಸ್ ಪಲ್ಯ. ನೋಡ್ಬೋದು ನನ್ನ ನಾಮ ಕೂಡ ಹೀಗೆ ಹಾಕೀನಿ. ಆಲ್ರೆಡಿ ನಾನು ಇಂಟ್ರಡ್ಯೂಸ್ ಮಾಡಿದ್ದೀನಿ ನಮ್ಮ ಅಜ್ಜಿ, ನಮ್ಮ ತಾತನ್ನ. ಇವಳ ಹೆಸರು ಗನಿಕಾ, ನಮ್ಮ ಮಾವನ ಮಗಳು. ನಾಮ ಹಾಕ್ತಾ ಇದ್ದಾರೆ. ಇದು ಬಂದು ಫುಲ್ ಊಟ, ಹಬ್ಬದ ಊಟ. ಮುದ್ದೆ, ಅನ್ನ, ಸಾರು, ಬೋಂಡ, ಬಜ್ಜಿ, ಕಾಳು ಸಾರು, ಹಪ್ಪಳ, ಹಾಗೆ ಪಾಯಸ ಕೂಡ ಮಾಡಿದರು ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇದಾಯಿತು ಶ್ರಾವಣ ಶನಿವಾರದ ಪೂಜೆ ಲಾಗ್. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಯಾವ ಥರ ವಿಡಿಯೋ ಬೇಕು ಅಂತ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹಾಗೆ ರೆಸಿಪೀಸ್ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಬಾಯ್.